ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಗೆ ಎರಡನೇ ಬಲಿಯಾಗಿದೆ. ಮನೆಯ ಗೋಡೆ ಕುಸಿದು 3 ವರ್ಷದ ಮಗು ಸಾವನ್ನಪ್ಪಿದೆ. ಗೋಕಾಕ್ ನಗರದ ಮಹಲಿಂಗೇಶ್ವರ ಕಾಲೋನಿಯಲ್ಲಿ ನಡೆದಿರೋ ಘಟನೆ ಇದು. ಮಗು ಬಲಿಯಾಗಿದೆ. ಮನೆಯ ಗೋಡೆ ಕುಸಿದಿರೋದ್ರಿಂದ 3 ವರ್ಷದ ಮಗು ಸಾವನ್ನಪ್ಪಿದೆ. ಮಹಲಿಂಗೇಶ್ವರ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕೀರ್ತಿಲಾ ನಾಗೇಶ್ ಪೂಜಾರಿ ಮೃತಪಟ್ಟಂತ ಮಗು. ಮನೆ ಹಿಂಬದಿಯ ಗೋಡೆ ಕುಸಿದು ಈ ದುರಂತ ಸಂಭವಿಸಿದೆ. ಮನೆಯಲ್ಲಿದ್ದಂಥ 3 ವರ್ಷದ ಮಗು ಸಾವನ್ನಪ್ಪಿದೆ. ಘಟನೆಯಲ್ಲಿ 4 ವರ್ಷದ ಬಾಲಕಿಗೂ ಕೂಡ ಗಾಯಗಳಾಗಿದ್ದಾವೆ. ಮತ್ತೊಂದು ರೂಮ್ನಲ್ಲಿ ಮಲಗಿದ್ದಂಥ ತಂದೆ ತಾಯಿ ಬೆಳಗಿನ ಜಾವ ಕುಸಿದು ಬಿದ್ದ ಮನೆಯ ಗೋಡೆ. ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ಮತ್ತೋರ್ವ ಬಾಲಕಿ 4 ವರ್ಷದ ಬಾಲಕಿಗೂ ಕೂಡ ಗಾಯವಾಗಿದ್ದಾವಂತೆ. ಜೊತೆಗೆ 3 ವರ್ಷದ ಮಗು ಸಾವನ್ನಪ್ಪಿದೆ. ಗಂಡ ಹೆಂಡತಿ ಬೇರೆ ರೂಮಲ್ಲಿ ಮಲಗಿದ್ರಿಂದ ಅವರಿಗೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ 3 ವರ್ಷದ ಪುಟ್ಟ ಮಗು ಬಲಿಯಾಗಿದೆ. ಮಳೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಎರಡನೇ ಬಲಿ ಇದು. ಮತ್ತೋರ್ವ ಬಾಲಕಿಯು ಕೂಡ ಗಾಯಗೊಂಡಿದ್ದಾಳೆ. ಒಟ್ಟು ಆ ಮನೆಯಲ್ಲಿ 4 ಜನ ಇದ್ದರು. ಮನೆ ಗೋಡೆಗಳು ಕುಸಿತ ಆಗಿದ್ದಾವೆ. 3 ವರ್ಷದ ಮಗು ಸಾವನ್ನಪ್ಪಿದೆ ಗೋಡೆ ಕುಸಿತ ಆಗಿರೋದ್ರಿಂದ. ಮತ್ತೊಂದು ಮಗುಗೆ ಗಾಯಗಳಾಗಿದ್ದಾವೆ. ಗಂಡ ಹೆಂಡತಿ ಸೇಫ್ ಆಗಿದ್ದಾರೆ. ಬೆಳಗಾವಿಯಲ್ಲಿ ನಡೆದಿರುವಂಥ ಘಟನೆಯನ್ನು ನೀವು ಗಮನಿಸ್ತಾ ಇದ್ದೀರಾ. ಮನೆ ಗೋಡೆಗಳು ಕುಸಿತ ಆಗಿರೋದ್ರಿಂದ ಪಾಪ 3 ವರ್ಷದ ಕಂದಮ್ಮ ಸಾವನ್ನಪ್ಪಿದೆ. ಮತ್ತು 4 ವರ್ಷದ ಬಾಲಕಿಗೂ ಕೂಡ ಗಾಯಗಳಾಗಿದ್ದಾವಂತೆ. ಗಂಡ ಹೆಂಡತಿ 2 ಮಕ್ಕಳು ಆ ಮನೇಲಿದ್ದರು. ಬೇರೆ ಬೇರೆ ಕೊಠಡಿಗಳಲ್ಲಿ ಮಲ್ಕೊಂಡಿದ್ದಾರೆ. ಆ 3 ವರ್ಷದ ಮಗುವಿನ ಮೇಲೇ ಗೋಡೆ ಬಿದ್ದುಬಿಟ್ಟಿದೆ. ಹೀಗಾಗಿ ಆ ಮಗು ಸಾವನ್ನಪ್ಪಿದೆ. ಇನ್ನೋರ್ವ ಬಾಲಕಿಯು ಕೂಡ ಗಾಯಗೊಂಡಿದ್ದಾಳೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮಳೆಗಾಲ ಬಂತಂದರೆ ಸಾಕು, ಇಂಥ ಸಮಸ್ಯೆಗಳು ಹೆಚ್ಚಾಗ್ತಾನೆ ಇರ್ತವೆ. ಅಲ್ಲಲ್ಲಿ ಮನೆಗಳು ಅಥವಾ ಮನೆ ಗೋಡೆಗಳು, ಕಾಂಪೌಂಡ್ಗಳು ಕುಸಿತ ಆಗುತ್ತೆ ಅಥವಾ ಮನೆ ಮೇಲೆ ಮರ ಬಿದ್ದು ಬಿಡುತ್ತೆ. ನೋಡಿ, ಸದ್ಯ ಆ ಮನೆ ಸಂಪೂರ್ಣವಾಗಿ ಹಾಳಾಗಿದೆ. ಅದನ್ನು ನೀವು ಗಮನಿಸ್ತಾ ಇದ್ದೀರಾ. ಗೋಡೆಗಳೆಲ್ಲ ಕುಸಿದಿರೋದ್ರಿಂದ ಇನ್ನೂ ಕೂಡ ಆ ಮನೆ ಬೀಳುವಂಥ ಪರಿಸ್ಥಿತಿಯಲ್ಲಿನೇ ಇದೆ. ಹಾಗಿದ್ರೂ ಪಾಪ ಅವರು ಅದೇ ಮನೆಯಲ್ಲೇ ವಾಸಿಸ್ತಾ ಇದ್ರು. ಏಕಾಏಕಿಯಾಗಿ ಗೋಡೆ ಕುಸಿತ ಆಗಿರೋದ್ರಿಂದ ಮಗು ಮೃತಪಟ್ಟಿದೆ. ಮತ್ತೋರ್ವ ಬಾಲಕಿಯೂ ಗಾಯಗೊಂಡಿದ್ದಾಳೆ. ಇನ್ನು ಪೋಷಕರ ಸ್ಥಿತಿ ಏನು ಅನ್ನೋದು ಗೊತ್ತಾಗಬೇಕಾಗಿದೆ. ಅವರು ಬೇರೆ ಕೊಠಡಿಯಲ್ಲಿದ್ದರಂತೆ, ಸೇಫ್ ಆಗಿದ್ದಾರೆ ಅನಿಸುತ್ತೆ. ಬಟ್ ಅವರ ರಿಯಾಕ್ಷನ್ ಇನ್ನೂ ಬಂದಿಲ್ಲ. ಗೋಕಾಕ್ ನಗರದ ಮಹಲಿಂಗೇಶ್ವರ ಕಾಲೋನಿಯಲ್ಲಿ ನಡೆದಿರೋ ಘಟನೆ ನೋಡಿ. ಆ ಕುಟುಂಬಸ್ಥರ ಆಕ್ರಂದನವನ್ನು ಗಮನಿಸ್ತಾ ಇದ್ದೀರಾ. ಮಗು ಮೃತಪಟ್ಟಿದೆ, ಮನೆ ಹಾಳಾಗಿದೆ.
ಕೀರ್ತಿಲಾ ನಾಗೇಶ್ ಪೂಜಾರಿ ಎನ್ನುವಂಥ 3 ವರ್ಷದ ಮಗು ಮೃತಪಟ್ಟಿದೆ. ಈ ಘಟನೆಯಲ್ಲಿ ಮನೆಯ ಗೋಡೆಗಳು ಸಂಪೂರ್ಣವಾಗಿ ಕುಸಿತ ಆಗ್ಬಿಟ್ಟಿದ್ದಾವೆ. ಈ ಘಟನೆಯಲ್ಲಿ ಅಂದರೆ ಬೆಳಗಿನ ಜಾವ ಗೋಡೆ ಕುಸಿತ ಆಗಿದೆ, ಮಗು ಬಲಿಯಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿನೇ ಮಳೆಗೆ 2ನೇ ಬಲಿ ಇದು. ಈಗಾಗಲೇ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಮತ್ತೋರ್ವ ಬಾಲಕಿಗೂ ಕೂಡ ಗಾಯಗಳಾಗಿದ್ದಾವಂತೆ. ಆ ಬಾಲಕಿಗೆ ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ, ಅದನ್ನು ನೀವು ಗಮನಿಸಬಹುದು. ಇನ್ನು ಮಗುವನ್ನು ಕಳ್ಕೊಂಡಂಥ ಪೋಷಕರು, ಕುಟುಂಬಸ್ಥರು ಹೇಳ್ತಾ ಇದ್ದಾರೆ, ಆಕ್ರಂದನ ಮುಗಿಲು ಮುಟ್ತಾ ಇದೆ, ಅದನ್ನು ನೀವು ಗಮನಿಸಬಹುದು. ಇಂತಹ ದುರಂತಗಳು ಇನ್ನೂ ಸರ್ವೇ ಸಾಮಾನ್ಯ ಆಗ್ಬಿಡುತ್ತೆ. ಮಳೆ ಯಥೇಚ್ಛವಾಗಿ ಬರ್ತಾ ಇರೋದ್ರಿಂದ ಮನೆ ಸುತ್ತಮುತ್ತ ನೀರು ಸಂಗ್ರಹ ಆಗುತ್ತೆ, ಜೌಗು ಪ್ರದೇಶ ಆಗ್ಬಿಡುತ್ತೆ. ಹೀಗಾಗಿ ಗೋಡೆಗಳು ಕುಸಿತ ಆಗ್ತವೆ, ಇಡೀ ಮನೆನೇ ಕುಸಿತ ಆಗಿ ಬಿದ್ದುಬಿಡುತ್ತೆ. ಸದ್ಯ ಬೆಳಗಾವಿಯ ಮಹಾಲಿಂಗೇಶ್ವರ ಕಾಲೋನಿಯಲ್ಲಿ ಅಂಥದ್ದೇ ಘಟನೆ ನಡೆದಿದೆ. ಒಂದು ಕಡೆ ಮಗು ಕಳ್ಕೊಂಡಿದ್ದಾರೆ, ಮತ್ತೊಂದು ಕಡೆ ಮನೆ ಕಳ್ಕೊಂಡಿದ್ದಾರೆ. ಪಾಪ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಈಗ ಇರೋದಕ್ಕೆ ಸೂರು ಇಲ್ಲ, ಜೊತೆಗೆ ಮಗುವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಮತ್ತೊಂದು ಮಗುವಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ಕೀರ್ತಿಲಾ ನಾಗೇಶ್ ಪೂಜಾರಿ ಎನ್ನುವಂಥ 3 ವರ್ಷದ ಮಗು ಮೃತಪಟ್ಟಿದೆ. ಅಟ್ಲೀಸ್ಟ್ ಸಣ್ಣ ಪುಟ್ಟ ಗಾಯಗಳಾಗಿದ್ದರೆ, ಸೇಫ್ ಆಗಿದ್ದರೆ ಎಷ್ಟೋ ದೊಡ್ಡ ಅನಾಹುತ ತಪ್ಪಿತು ಅಂತ ಅಂದ್ಕೊಳ್ತಾ ಇದ್ರು, ಮನೆ ಹೋಗಿದ್ರೂ ಪರವಾಗಿರಲಿಲ್ಲ. ಆದರೆ ಮಗು ಮೃತಪಟ್ಟಿದೆ. ಹಾಗಾಗಿ 3 ವರ್ಷದ ಮಗು, ಹೀಗಾಗಿ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಎಲ್ಲರೂ ಬೇರೆ ಬೇರೆ ಕೊಠಡಿಯಲ್ಲಿ ಮಲಗಿದ್ರಿಂದ ಒಂದು ಮಗುವಿಗೆ ಗಾಯಗಳಾಗಿದೆ, ಮತ್ತೊಂದು ಮಗು ಮೃತಪಟ್ಟಿದೆ. ನೋಡಿ, ಮುದ್ದಾದ 3 ವರ್ಷದ ಮಗು ಪಾಪ ಮೃತಪಟ್ಟಿರೋದು. ಹೀಗಾಗಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಗಾಯಗೊಂಡಂಥ ಮತ್ತೋರ್ವ ಬಾಲಕಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ.